ಏನೋ ಒಂಥರ ಕಿರಿಕಿರಿ, ಎಲ್ಲೋ ಏನೋ ಅನಾಹುತ ಆಗ್ಬಿಡತ್ತೆ ಅನ್ನೋ ಭಯ. ಮನಸ್ಸು ಗೊಂದಲಗಳ ಗೂಡಾದರೆ ಆ ಗೂಡಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿಯನ್ನು ಹಕ್ಕಿಗಳು ಇರೋದಿಲ್ಲ. ಮನಸ್ಸಿನ ಗೊಂದಲಕ್ಕೆ ಒಂದೇ ಕಾರಣ ಅಂತ ಇರೋಲ್ಲ ಸೀತಮ್ಮ. ಮನೆಯಲ್ಲಿ ನಡೆಯೋ ಪ್ರತಿಯೊಂದು ಘಟನೆಯೂ ಮನಸ್ಸಿನ ಮೇಲೆ ತಳಮಳ ಉಂಟು ಮಾಡೇ ಮಾಡುತ್ತೆ. ರಾಯರೇ, ನಾನು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಹುಡುಗನಿಗೆ ಗೊತ್ತು ಮಾಡಿದ ಹುಡುಗಿ ಜಾತಕ ತಗೊಂಡು ಬನ್ನಿ ಅಂತ ಹೇಳಿದ್ದೆ. ನೀವು ನನಗೆ ತೋರಿಸಿದ ಜಾತಕದ ಹುಡುಗಿ ಜೊತೆ ತಾನೇ ಕಾರ್ತಿಕ್ ಮದುವೆ ಗೊತ್ತಾಗಿರೋದು? ಹೌದು ಸ್ವಾಮಿ. ಆ ಜಾತಕನ ಇನ್ನೊಂದ್ಸಲ ನಾನು ನೋಡಬೇಕು. ಏನಾದರೂ ಸಮಸ್ಯೆನಾ? ಇನ್ನೊಂದ್ಸಲ ಜಾತಕ ನೋಡಬೇಕು ಅಂತ ಪ್ರೇರಣೆ ಆಗಿದೆ. ನೀವು ಮರೆತಿದ್ದೀರಾ ಅನ್ಸುತ್ತೆ. ಅದನ್ನು ಮತ್ತೊಂದು ಸತಿ ನೋಡಬೇಕು ಅಂತ ಪ್ರೇರಣೆ ಆಗಿದೆ. ತರಬಹುದಲ್ವಾ? ಖಂಡಿತ ಗುರುಗಳೇ. ಆದಷ್ಟು ಬೇಗ ತನ್ನಿ. ಭಗವಂತನ ಪ್ರೇರಣೆ ಇಲ್ದಿರ ಯಾವ ಘಟನೆಯೂ ನಡೆಯೋದೆಲ್ಲ ನಮಗೆ ಸರಿ ತಪ್ಪು ಅಂತ ಅನಿಸ್ಬೋದು. ಆದರೆ ಪ್ರತಿಯೊಂದು ಸರಿ ತಪ್ಪುಗಳಲ್ಲೂ ಆ ಭಗವಂತ ಒಂದು ಸಂದೇಶ ಇಟ್ಟೇ ಇರ್ತಾನೆ. ಪ್ರತಿಯೊಂದು ಒಂದಕ್ಕೊಂದು ಬೆಸೆದುಕೊಂಡೇ ಇರುತ್ತೆ. ಒಂದು ಸಣ್ಣ ಘಟನೆ ಕೂಡ ಒಂದು ದೊಡ್ಡ ವ್ಯವಸ್ಥೆಯನ್ನು ಬದಲಾಯಿಸೋದಕ್ಕೆ ಕಾರಣವಾಗುತ್ತೆ. ನಾನು ಹೇಳ್ತಿರೋ ಮಾತುಗಳು ಈಗ ಸದ್ಯಕ್ಕೆ ನಿಮಗೆ ಅರ್ಥವಾಗದೇ ಇರ್ಬೋದು, ಆದರೆ ಸಮಯ ಬಂದಾಗ ನಿಮಗೆಲ್ಲ ಅರ್ಥ ಆಗುತ್ತೆ. ಗಾಬರಿ ಆಗಬೇಡಿ. ಮೊದಲು ಜಾತಕ ತರೋದಕ್ಕೆ ವ್ಯವಸ್ಥೆ ಮಾಡಿ. ರಾಯ್ರೆ, ಗುರುಗಳೇ, ಸರಿ ಗುರುಗಳೇ, ಆದಷ್ಟು ಬೇಗ ವ್ಯವಸ್ಥೆ ಮಾಡ್ತೀನಿ. ಶುಭಮಸ್ತು. ಅದು ಸರಿ, ಸತ್ಯ ನಿಮ್ಗೆ ಏನಾಗಬೇಕು ಅಂತ ಗೊತ್ತಾಗಿಲ್ವಲ್ಲ? ಏನು ಸರ್, ಇದ್ದಕ್ಕಿದ್ದಾಗ ಎಂಕ್ವೈರಿ ಶುರು ಮಾಡ್ಕೊಂಡಿರಾಗಿದೆ. ಚೇಚೆ, ಮಾತಿಗೆ ಕೇಳಿದೆ. ಯಾಕೆಂದರೆ ನೀವು ಏರಿಯಾದಲ್ಲಿ ತುಂಬ ಸರಿ ಓಡಾಡ್ತಿರ್ತೀರಲ್ವಾ, ಅದಕ್ಕೋಸ್ಕರ. ಓ, ಆಗ ಈ ಏರಿಯಾಗೂ ನನಗೂ ಒಂಥರ ಅಲ್ಲಲ್ಲ, ಐ ಮೀನ್ 2 ಥರ ಕನೆಕ್ಷನ್ ಇದೆ. ಓ ಹಾಗೆ. ಸರಿ, ಆ ಕನೆಕ್ಷನ್ ವಿಷಯನೇ ಹೇಳಿ ಕೇಳೋಣ. ಸರ್, ನಾನು ಅರ್ಜೆಂಟಾಗಿ ಸತ್ಯನ ಮನೆಗೆ ಹೋಗಬೇಕು. ಕನೆಕ್ಷನ್ ಕತೆ ಎಲ್ಲ ಹೇಳೋಕ್ಕೆ ನನಗೆ ಟೈಮ್ ಇಲ್ಲ ಸರ್. ಸರ್, ನಾನು ನಿಮಗೆ ಸತ್ಯ ಮನೆ ತೋರಿಸಿ ಸಹಾಯ ಮಾಡ್ತಾ ಇದ್ದೀನಿ. ಅಂಥದ್ರಲ್ಲಿ ನಿಮ್ಮ ಕತೆ ಹೇಳೋದಕ್ಕೆ ಟೈಮ್ ಇಲ್ಲ ಅಂದರೆ ಹೇಗೆ? ನಾನು ನಿಮ್ಮನ್ನ ಸತ್ಯನ ಮನೆ ಹತ್ರನೇ ನೋಡಿದ ನೆನಪು. ಸತ್ಯನ ಮನೆ ಹತ್ರನಾ? ಹೌದು, ಸತ್ಯನ ಮನೆ ಹತ್ರನೇ ನೋಡಿದ ನೆನಪು. ಸರ್, ಏನು ಸರ್ ನೀವು ಮೊದಲೇ ಓಡಿಸ್ತಾರ ಸ್ಲೋ, ಅಂಥದ್ರಲ್ಲಿ ಹಬ್ನೆಲ್ಲ ಜಂಪ್ ಮಾಡ್ತಿರಲ್ಲ. ಬನ್ನಿ, ನಾನೇ ಓಡಿಸ್ತೀನಿ. ಅದೇಗಾಗುತ್ತೆ, ನಿಧಾನವೇ ಪ್ರಧಾನ. ಹೌದು, ಸತ್ಯನ ಮನೆಯವರು ನಿಮಗೆ ಮುಂಚೆಯಿಂದನೂ ಪರಿಚಯನಾ? ಸರ್, ಸತ್ಯನ ಮನೆ ಆಗಲಿ ಸತ್ಯನ ಮನೆಯವ್ರನ್ನಾಗಲಿ ನಾನು ನೋಡೇ ಇಲ್ಲ. ಅದಕ್ಕೆ ತಾನೇ ನಾನು ನಿಮ್ಮ ಜೊತೆ ಬರ್ತಾ ಇರೋದು. ಹಾಗಾದ್ರೆ ಅವ್ರ ಮನೆಗೆ ಯಾಕೆ ಹೋಗ್ತಾ ಇದ್ದೀರಾ? ಮದುವೆ ವಯಸ್ಸಿಗೆ ಬಂದಿರೋ ಹುಡುಗ ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ ಮನೆಗೆ ಹೋಗ್ತಾ ಇದ್ದಾನೆ ಅಂದರೆ ಏನೋ ಅರ್ಥ ಇರಬೇಕಲ್ವಾ? ಪಿ 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 ಡುಮ್ ಡುಮ್ ಡುಮ್. ಡುಮ್ಮು ಇಲ್ಲ, ಡಮ್ಮು ಇಲ್ಲ. ಸತ್ಯ ಬರೀ ನನ್ನ ಫ್ರೆಂಡ್ ಅಷ್ಟೇ. ಅವ್ರ ಮನೆಯವ್ರಿಗೂ ನನಗೂ ಯಾವುದೇ ಥರ ಲಿಂಕು ಇಲ್ಲ. ಸತ್ಯನ ಅವರಮ್ಮ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಆಂಟಿ ಜೊತೆ ಮಾತಾಡಿ ಸತ್ಯನ ಮನೆಗೆ ವಾಪಸ್ ಕರ್ಕೊಳ್ಳಿ ಅಂತ ಕೇಳಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಇವಾಗ ಏನು ಕೇಳಿದೆ, ಸುಮ್ಮನೆ ಗಾಡಿ ಓಡಿಸಿ ಸರ್. ಆಗ ಸರಿ ಸರಿ, ಮಾತಾಡಿ, ಒಳ್ಳೆ ಕೆಲಸ. ಇಲ್ಲ ಕಣ್ರ, ಮಾತಾಡೋದಿರಲಿ. ದಿವ್ಯಕ್ಕನ ಅಮ್ಮ ಜಾನಕಿ ಆಂಟಿನೇ ಸತ್ಯಂಗೂ ಅಮ್ಮ ಅನ್ನೋದೇನಾದರೂ ಅಮೂಲ್ ಬೇಬಿಗೆ ಈ ಟೈಮಲ್ಲಿ ಗೊತ್ತಾಗೋದ್ರೆ ದೊಡ್ಡ ಅನಾಹುತನೇ ಆಗುತ್ತೆ. ಮಗ, ಆಗ ಎಲ್ರಿಗೂ ತೊಂದರೆ ಆಗುತ್ತೋ? ಮತ್ತೇನೋ ಮಾಡೋದು? ಏನ್ ಮಾಡೋದು ಅಂದ್ರೆ ಅಮೂಲ್ ಬೇಬಿ ಮನೆಗೆ ಹೋಗ್ದಿರಾಗೆ ತಡಿಬೇಕು ಅಷ್ಟೇ. ಅವನು ಆಲ್ರೆಡಿ ಹೊರಟಿದ್ದಾನಲ್ಲೋ, ಜೊತೆಲಿ ಆ ಗರ್ಗಸ ಗೋವಿಂದಣ್ಣ ಬೇರೆ ಇದ್ದಾನೆ. ಆ ದಾರಿ ಮಧ್ಯದಲ್ಲಿ ಅವನು ಏನು ಕುಯ್ತಾ ಇದ್ದಾನೋ. ಸತ್ಯನ ಮನೆಗೆ ಹೋದ್ರೆ ಇನ್ನೇನಾಗುತ್ತೋ ಒಂದು ಅರ್ಥ ಆಗ್ತಾ ಇಲ್ಲ. ಬಾಯ್ಸ್, ಏನಾದರೂ ಮಾಡಲೇಬೇಕು.
ಲೋ ಇಂತ ಇದೆಯಲ್ಲೋ ನಮ್ಮ ಮಂತ್ರದಂಡ. ಮಂತ್ರದಂಡನ ಹಾ ಯಾವುದು? ಸಾಕ್. ದಿವ್ಯಾ ಆಯ್ತೇನೆ, ಎಷ್ಟೊತ್ತೆ ರೆಡಿ ಆಗೋದು? ಹಾಮ ಬಂದೆ. ಅತ್ತೆ ರೆಡಿನಾ? ಇವ್ರ್ಯಾಕೆ ಫೋನ್ ಮಾಡ್ತಿದ್ದಾರೆ? ಹಲೋ ಅಣ್ಣ. ಚೆನ್ನಾಗಿದ್ದೀರಮ್ಮ? ನಾವೆಲ್ಲ ಚೆನ್ನಾಗಿದ್ದೀವಿ ಅಣ್ಣ. ನೀವೆಲ್ಲ ಮನೇಲಿ ಹೇಗಿದ್ದೀರಾ? ಹಾಂ, ಎಲ್ಲರೂ ಚೆನ್ನಾಗಿದ್ದೀರಮ್ಮ. ಹೇಗಿದ್ದಾಳೆ ನಮ್ಮ ಸೊಸೆ? ಚೆನ್ನಾಗಿದ್ದಾಳೆ. ಸಂತೋಷ ಕಣಮ್ಮ. ನಾನೀಗ ಫೋನ್ ಮಾಡಿದ್ದು ಯಾಕೆ ಅಂತಂದರೆ ನಿಮ್ಮ ಮಗಳದ್ದು ಜಾತಕ ಬೇಕಾಗಿತ್ತು. ಅಂದರೆ ದಿವ್ಯನ್ ಜಾತಕ ಕೇಳ್ತಿದ್ದೀರಾ ಅಣ್ಣ? ನಿಮ್ಮ ಮಗಳು ಅಂದರೆ ದಿವ್ಯನೇ ತಾನೇ? ಅವಳ ಜಾತಕನೇ ಬೇಕಿತ್ತು. ಅಣ್ಣ, ಅವಳ ಜಾತಕ ನಿಮ್ಮ ಹತ್ರನೇ ಕೊಟ್ಟಿದ್ದೀನಲ್ಲ. ಹೌದಮ್ಮ, ಕೊಟ್ಟಿದ್ರಿ. ಯಾವುದೋ ಓಡಾಟದಲ್ಲಿ ಅದು ಎಲ್ಲೋ ಇಟ್ಬಿಟ್ಟಿದ್ದೀನಿ. ಎಷ್ಟು ಹುಡುಕಿದ್ರೂ ಸಿಗ್ತಾ ಇಲ್ಲ. ಅದಕ್ಕೆ ಅದ್ರದ್ದೊಂದು ಕಾಪಿ ಇದ್ದರೆ ಕೊಡಬಹುದಲ್ವಾ? ಆಯ್ತಣ್ಣ, ಕೊಡ್ತೀನಿ. ಸರಿಯಮ್ಮ. ಆ ಕಾಪಿ ನೀವು ಎತ್ತಿಟ್ಟಿದ್ರೆ ನಾನು ಯಾರನ್ನಾದರೂ ಕಳಿಸ್ತೀನಿ, ಅವ್ರ ಕೈಲಿ ಕಟ್ ಕಳಿಸಿ. ಸರಿ ಅಣ್ಣ. ಸರಿಯಮ್ಮ. ಜಾತಕ ಕೊಟ್ಟಿದ್ರು ಯಾಕೆ ಮತ್ತೆ ಕೇಳ್ತಿದ್ದಾರೆ? ಬೇರೆ ಏನಾದರೂ ತೊಂದರೆ ಆಗಿರಬಹುದಾ? ಸಾರಿ, ರಾಂಗ್ ಟೈಮ್ ಬಂದೆ ಅನ್ಸುತ್ತೆ. ಅವತ್ತು ಅವ್ರು ಬಂದು ನಿನ್ನ ಪರಿಸ್ಥಿತಿ ನೋಡ್ಕೊಂಡೋಗಿ ರಾಮಚಂದ್ರಣ್ಣ ಅವ್ರ ಹತ್ರ ಏನಾದರೂ ಹೇಳಿರ್ಬೋದಾ? ಅವ್ರಿಗೇನಾದರೂ ಸತ್ಯನ ಬಗ್ಗೆ ಅನುಮಾನ ಬಂದಿರ್ಬೋದಾ? ನಾನು ರೆಡಿ. ಜಾನಕಿ, 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 ಹೊರಡೋಣ ಅಂತ ಹೇಳಿ ಗರುಡು ಗಂಬತ್ತರ ನಿಂತಿದೆಯಲ್ಲೇ. ಏನಿಲ್ಲ ಅತ್ತೆ, ಹೊರಡೋಣ ನಡಿ. ದಿವ್ಯಾ, ಸರ್ ಒಂದು ನಿಮಿಷ ನಿಲ್ಸ್ಕೊಳ್ಳಿ ಸರ್, ಪ್ಲೀಸ್. ಒಂದು ನಿಮಿಷ ನಿಲ್ಲಿಸಿ ಸರ್. ಯಾಕಪ್ಪ, ಏನಾಯ್ತು? ಸರ್ ಫೋನ್ ಬರ್ತಾ ಇದೆ, ಒಂದೇ ಒಂದು ಫೋನ್ ಅಟೆಂಡ್ ಮಾಡಿಬಿಡ್ತೀನಿ. ಹಲೋ ಅಮೂಲ್ ಬೇಬಿ ಸರ್, ನೀವೀಗ ಎಲ್ಲಿದ್ದೀರೋ ಅಲ್ಲೇ ಹೇಳ್ಕೊಂಡು ವಾಪಸ್ ಬಂದ್ಬಿಡಿ. ಹಾಂ, ವಾಪಸ್ ಬರಬೇಕಾ? ಯಾಕೆ? ನೀವು ಅಲ್ಲಿ ಹೋದ್ರೆ ಏನು ಪ್ರಯೋಜನ ಇಲ್ಲ, ಅದಕ್ಕೆ. ಏನೋ ನನ್ನ ಕೆಪಾಸಿಟಿ ಬಗ್ಗೆನೇ ಕಿಂಡಲ್ಲ. ಅಯ್ಯಯ್ಯೋ, ಆಗಲ್ಲ ಸರ್. ನೀವಲ್ಲಿ ಹೋದ್ರೆ ಸತ್ತಿನಮ್ಮ ನಿಮ್ಗೆ ಸಿಗೋದೇ ಇಲ್ವಲ್ಲ.